ಮೇಡಮ್ ನಮಸ್ತೆ. ನಮಸ್ತೆ. ಹೋಟ್ಲ್ ಹೆಸರು ಹೇಳಿ ಮೇಡಮ್. ನವೀನ್ ನಾಟಿ ಫುಲ್ ಮಿಲ್ಸ್. ಏನು ಮೇಡಮ್ 100 ರುಪೀಸ್ಗೆ ಫುಲ್ ಮಿಲ್ಸ್ ಕೊಡ್ತಾ ಇದ್ದೀರಾ? ಏನೆಲ್ಲ ಬರುತ್ತೆ? ಹೌದು ಸರ್, ತುಂಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತೆ, ಅಂಥವ್ರಿಗೆಲ್ಲ ಹೆಲ್ಪ್ ಆಗಬೇಕು. ನಾವು ಸುಮ್ಕೆ ಹೆಲ್ಪ್ ಮಾಡೋ ಬದಲು ಈ ಥರ 100 ರುಪೀಸ್ ಕೊಟ್ಟರೆ ಅವ್ರು ತುಂಬ ನೆಮ್ಮದಿಯಿಂದ ಊಟ ಮಾಡ್ಕೊಂಡು ಹೋಗ್ತಾರಲ್ವಾ, ಒಬ್ಬರು ಹೊಟ್ಟೆ ತುಂಬುತ್ತಲ್ವಾ, ಅದೇ ನಮಗೆ ಖುಷಿ ಆಗುತ್ತೆ. ಅದಕ್ಕೆ 100 ರುಪೀಸ್ ಕೊಡೋದ್ರಿಂದ ನಮಗೂ ಇಷ್ಟ ಆಗುತ್ತೆ, ಅವರು ತಿನ್ಕೊಂಡು ಹೋಗೋರ್ಗೂ ಖುಷಿಯಿಂದ ತಿನ್ಕೊಂಡು ಹೋಗ್ತಾರೆ ಅಂತ 100 ರುಪೀಸ್ಗೆ. ಏನೆಲ್ಲ ಮಿಲ್ಸ್ ಬರುತ್ತೆ ಮೇಡಮ್? ಸರ್ ಇದೆ, ನಾಟಿ ಕೋಳಿ ಇದೆ, ಚಿಕನ್ ಫ್ರೈ ಇದೆ. ಏನೆಲ್ಲ ಬರುತ್ತೆ ಮೇಡಮ್ ಅದರಲ್ಲಿ? 4 ಪೀಸ್ ಚಿಕನ್ ಫ್ರೈ ಇದೆ, ಮತ್ತೆ ಅವ್ರು ಮುದ್ದೆ ಕೇಳಿದ್ರೆ ಮುದ್ದೆ ಕೊಡ್ತೀವಿ, ಚಪಾತಿ ಕೇಳಿದ್ರೆ ಚಪಾತಿ ಕೊಡ್ತೀವಿ, ರೈಸ್ ಅನ್ಲಿಮಿಟೆಡ್ ಇರುತ್ತೆ. ರೈಸ್ ಅನ್ಲಿಮಿಟೆಡ್. ಫಿಶ್ ಕೇಳಿದ್ರು ಅಷ್ಟೇ, ಒಂದು ಸ್ಲೈಸ್ ಫಿಶ್ ಕೊಡ್ತೀವಿ, ಮುದ್ದೆ ಊಟ ಕೇಳಿದ್ರೆ ಮುದ್ದೆ ಕೊಡ್ತೀವಿ, ಚಪಾತಿ ಕೇಳಿದ್ರೆ ಚಪಾತಿ ಕೊಡ್ತೀವಿ, ಅನ್ಲಿಮಿಟೆಡ್ ರೈಸ್ ಸೇಮ್ ಅದೇ ಥರದೇ ಅನ್ಲಿಮಿಟೆಡ್ ರೈಸ್. ಎಲ್ಲದಕ್ಕೂ ಅನ್ಲಿಮಿಟೆಡ್ ರೈಸ್ ಕೊಡ್ತೀರಾ? ಅನ್ಲಿಮಿಟೆಡ್ ರೈಸ್. ಈಗ ಮೇಡಮ್ 100 ರುಪೀಸಿಗೆ ಹೊರಗಡೆ ಅನ್ನ ಸಾಂಬಾರು ಬರೋದೇ ಕಷ್ಟ, ಅದ್ರಲ್ಲಿ ಅನ್ಲಿಮಿಟೆಡ್ ಕೊಡ್ತೀರಾ, ವರ್ಕೌಟ್ ಆಗುತ್ತಾ ನಿಮಗೆ? ಏನು ಮಾಡೋಕ್ಕಲ್ಲ, ಅಂದರೆ ನಮ್ಮ ಥರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತಲ್ಲ, ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಕೊಡ್ತಾ ಇದ್ರು. ಹೆಲ್ಪ್ ಆಗಲಿ, ಬಡವರಿಗೆ ಹೆಲ್ಪ್ ಆಗಲಿ ಅಂತ ಕೊಡ್ತಾ ಇದ್ದೀರಾ. ಓಕೆ, ಎಷ್ಟು ಟೈಮಿಂದ ಶುರು ಮಾಡಿದ್ರಿ ಮೇಡಮ್ ಹೋಟ್ಲು? ಎಷ್ಟು ಟೈಮ್ ಆಯಿತು? 3 ತಿಂಗಳಾಯಿತು. 3 ತಿಂಗಳಾಯಿತು. 3 ತಿಂಗಳಿಂದಲೂ ಸೇಮ್ ಇದೆ? 3 ತಿಂಗಳಿಂದನೂ ಸೇಮ್ ಇದೆ. ಸಂಡೇ ಏನಾದ್ರು ಸ್ಪೆಷಲ್ ಇರುತ್ತಾ? ಸಂಡೇ ತುಂಬ ಸ್ಪೆಷಲ್ ಇರುತ್ತೆ. ಬೆಳಿಗ್ಗೆನೇ ಇಡ್ಲಿ, ಕಾಲ್ ಸೂಪು, ಬಿರಿಯಾನಿ ಇರುತ್ತೆ. ಆದ ನಂತರ ಮತ್ತೆ ಊಟ ಇರುತ್ತೆ ಇದೇ ಥರ, ಇದು ಫಿಶು, ನಾಟಿ ಕೋಳಿ, ಚಿಕನ್ ಫ್ರೈ ವಿತ್ ಇದು ತಲೆ ಮಾಂಸ, ಬೋಟಿ ಎಲ್ಲ ಇರುತ್ತೆ. 2 ಮಿಲ್ಸ್ ಆ್ಯಡ್ ಆಗುತ್ತೆ. ತಲೆ ಮಾಂಸ ಮತ್ತೆ ತಲೆ ಮಾಂಸಗೂ ಬೋಟಿಗೂ ಮಾತ್ರ 180 ಆಗುತ್ತೆ. ಇನ್ನು ನಾಟಿ ಕೋಳಿಗೂ, ಚಿಕನ್ ಫ್ರೈಗೂ, ಫಿಶ್ ಮಾತ್ರ ಸೇಮ್ ರೇಟ್ 100 ಇರುತ್ತೆ. ಸಂಡೇ ಸ್ಪೆಷಲ್ ಮಾತ್ರ. ಸಂಡೆಗೆ ಮಾತ್ರ ತಲೆ ಮಾಂಸಗೂ ಬೋಟಿಗೂ ಮಾತ್ರ 180 ಆಗುತ್ತೆ. 180 ಆಗುತ್ತೆ. ಓಕೆ, ಕಾಲ್ ಸೂಪು, ತಟ್ಟೆ ಇಡ್ಲಿ ಅಂತ ಹೇಳಿದ್ರೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ಬೆಳಿಗ್ಗೆ 6:30 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 10 ಅಷ್ಟೊತ್ತಿಗೆ ಕ್ಲೋಸ್ ಆಗಿಬಿಡುತ್ತೆ. ಇಡ್ಲಿನೂ ಕಾಲ್ ಸೂಪ್ ಎಲ್ಲಾನು ಕ್ಲೋಸ್ ಆಗಿಬಿಡುತ್ತೆ. ಅವಾಗ್ಲಿದ್ದಾನೆ ಮತ್ತೆ ಊಟ ಸ್ಟಾರ್ಟ್ ಆಗುತ್ತೆ. ಊಟ ಸ್ಟಾರ್ಟ್. ಬಟ್ ಕಾಲ್ ಸೂಪು, ತಟ್ಟೆ ಇಡ್ಲಿ ಸಂಡೇ ಮಾತ್ರ? ಸಂಡೇ ಮಾತ್ರ, ಬೇರೆ ದಿವಸ ಅವರೆಲ್ಲ? ಬೇರೆ ದಿವಸ ಇರಲ್ಲ. ಮುಂದಿನ ದಿನಗಳಲ್ಲಿ ಟೈಮ್ ಸಿಕ್ಕಿದ್ರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದ್ರೆ ರೆಗ್ಯುಲರ್ ವಾರದಲ್ಲಿ 7 ದಿವಸ ಮಾಡೋಕೆ ಪ್ಲಾನ್ ಇದೆ. ಬಟ್ ಸದ್ಯಕ್ಕೆ ಒಂದು ದಿವಸ ಮಾಡ್ತಾ ಇದ್ದೀರಾ? ಇವಾಗ ಸದ್ಯಕ್ಕೆ ಒಂದು ದಿವಸ ಮಾಡ್ತಾ ಇದ್ದೀವಿ. ಓಕೆ ಮೇಡಮ್, ಅಡ್ರೆಸ್ ಅಂತ ಹೇಳ್ಬಿಡಿ ಮೇಡಮ್. ಹಾಗೆ ಸರ್, ಇಲ್ಲೇ ರಾಜ್ಕುಮಾರ್ ಸಮಾಧಿ ನಿಯರ್ ಬೈ ಎಣ್ಣೆ ಕ್ರಾಸ್ ಹತ್ರ ಇದೇನು MR ಹೋಲ್ಸೇಲ್ ಪಕ್ಕ. ನವೀನ್ ಫುಲ್ ಮಿಲ್ಸ್ ಅಂತ. ನವೀನ್ ನಾಟಿ ಫುಲ್ ಮಿಲ್ಸ್. ಓಕೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಮಣಿ. ನವೀನ್ ಫುಲ್ ಮಿಲ್ಸ್. ಥ್ಯಾಂಕ್ ಯು ಸರ್. ನಮಸ್ತೆ. ಊಟ ಎಲ್ಲ ಹೇಗಿದೆ? ಊಟ ಎಲ್ಲ ಸೂಪರು. ಚಿಕನ್ ಸಿಗುತ್ತೆ, ನಾಟಿ ಚಿಕನ್ ಸಿಗುತ್ತೆ, ಫಿಶ್ ಸಿಗುತ್ತೆ, ಮುದ್ದೆ, ಚಪಾತಿ, ಅನ್ಲಿಮಿಟೆಡ್ ರೈಸ್ ಸಿಗುತ್ತೆ. ಸೂಪರ್. ನಾವು ಯಾವ ಥರ ನಾವು ಮಂಡ್ಯದಲ್ಲಿ ನಾಟಿ ಸ್ಟೈಲ್ ಮಾಡ್ತಾಯಿದ್ವಿ, ಅಮ್ಮ ಯಾವ ಥರ ಮಾಡ್ತಾಯಿದ್ರು ಅಡುಗೆ, ಅದೇ ಟೇಸ್ಟಲ್ಲಿದೆ. ಸೂಪರ್. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಊರಿಗೆ ಹೋದಾಗ ಈ ಥರ ಊಟ ಮಾಡ್ತಾಯಿದ್ವಿ. ಟೇಸ್ಟು ಅಮ್ಮ ಮಾಡಿದ ಅಡುಗೆ ಥರನೇ ಇದೆ. ನಿಜವಲ್ಲೂ ಹ್ಯಾಟ್ಸ್ ಆಫ್. ಇದು 100 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇರೋದು ನಿಜವಲ್ಲೂ ಎಷ್ಟೋ ಬಡ ಜನರಿಗೆ, ಕ್ಯಾಬ್ ಡ್ರೈವರ್ಸ್ಗೆ, ಆಟೋ ಡ್ರೈವರ್ಸ್ಗೆ ಆಗ್ಬೋದು, ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಇದೇ ಥರನ ಮಾಡ್ಕೊಂಬನ್ನಿ. ಇದನ್ನು ಸ್ಟಾಪ್ ಮಾಡಬೇಡಿ. 100 ರುಪೀಸ್ ಅನ್ಲಿಮಿಟೆಡ್ ಊಟನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಇದು ಕರ್ನಾಟಕದಲ್ಲಿರೋಂಥ ಎಷ್ಟೋ ಜನ ಬೆಂಗಳೂರಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ ಇದ್ದಾರೆ, ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಹಂಗಾಗಿ ಇದನ್ನು ಸ್ಟಾಪ್ ಮಾಡಬೇಡಿ ಅಂತೇಳಿ ಈ ನವೀನ್ ಫುಲ್ ಮೀಲ್ಸ್ ಮೆಸ್ ಅವ್ರಿಗೆ ನಾನು ತುಂಬ ಕಳಕಳಿಯ ವಿನಂತಿ ಮಾಡ್ಕೋತೀನಿ. ಸರ್, ನಾವು ಇಲ್ಲೇ ಪಕ್ಕದಲ್ಲೇ ಇರೋದು, ರಾಜ್ಕುಮಾರ್ ಸಮಾಧಿ ಹಿಂಭಾಗನೇ ಇರೋದು ಮನೆ. ನಾವು ಬರ್ತಾನೆ ಇರ್ತೀವಿ ಇಲ್ಲಿ. ನಾವು ಹೇಳ್ತೀವಲ್ಲ, ನಮಗೆ ಇಲ್ಲಿ ಮನೆಯಲ್ಲಿ ತುಂಬ ಯಾವ ಥರ ಮಾಡ್ತಾರೋ ಅದೇ ಥರನೇ ಇಲ್ಲಿ ಊಟ ಟೇಸ್ಟಿ ಆ್ಯಂಡ್ ಹೈಜಿನಿಕ್ ಫುಡ್ ಇದೆ. ಇಲ್ಲಿ ತುಂಬ ಇದೆ. ನೀವು ಸಾರ್ವಜನಿಕರು ತುಂಬ ಬಂದು ಹೊಟ್ಟೆ ತುಂಬ ಊಟ ಮಾಡಿ 100 ರುಪೀಸಲ್ಲಿ ಈ ಥರ ಊಟ ಎಲ್ಲೂ ಕೊಡೋದು ಸಾಧ್ಯನೇ ಇಲ್ಲ. ಬೆಂಗಳೂರಲ್ಲಿ, ಇಡೀ ಬೆಂಗಳೂರಲ್ಲಿ ಈ ಥರ ಊಟ ಎಲ್ಲೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಮ್ಮ ಹೆಸರು ಸಿದ್ದೇಗೌಡ MC ಅಂತೇಳಿ, ಮಂಡ್ಯ ಡಿಸ್ಟಿಕ್, ನಾಗಮಂಗಲ ತಾಲೂಕು, ಮಾಯಿಗನಹಳ್ಳಿ. ತುಂಬ ಚೆನ್ನಾಗಿದೆ. ಬನ್ನಿ, ಊಟ ಮಾಡಿ ಹೊಟ್ಟೆ ತುಂಬ ಖುಷಿಯಾಗಿ ಹೋಗಿ. ಓಕೆ, ಧನ್ಯವಾದಗಳು. ಊಟ ಎಲ್ಲ ಹೇಗಿದೆ ಸರ್? ತುಂಬ ಚೆನ್ನಾಗೈತೆ. ನಾವು ಇದರಿಂದ ಬರ್ತಾಯಿದ್ವಿ, ಜೀಪಾನಗರದಿಂದ ಹುಡ್ಕೊಂಡು ಬರ್ತಾಯಿದ್ವಿ. ಯಾಕಂದರೆ ಊಟ ಅನ್ಲಿಮಿಟೆಡ್ ಯಾರು ಎಲ್ಲಿ ಕೊಡೋಲ್ಲ 100 ರೂಪಾಯಿಗೆ ಅಂತ. ಅಲ್ಲಿಂದ ಒಂದು 7-8 ಕಿಲೋಮೀಟ್ರಿಂದ ಹುಡ್ಕೊಂಡು ಬರ್ತಾಯಿದ್ವಿ. ಅದಕ್ಕೆ ಕಾರಣ ಬಂದು ಊಟ ಫೇವ್ರೇಟ್ ಆಗೈತೆ. ಅಲ್ಲಿಂದ ಬರೋರು ನಮ್ಮ ಫ್ರೆಂಡು ಎಲ್ಲನೂ ಕರ್ಕೊಂಡು ಬಂದು ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಾನು. ಇಲ್ಲ, ಈ ಥರ ಯೂಟ್ಯೂಬ್ ನೋಡಿ ಅದರಿಂದ ಎಲ್ಲ ಗೊತ್ತಾಯಿತು. ಅದರಿಂದನೇ ಹುಡ್ಕೊಂಡು ಬಂದು ಈ ಥರ ಅನ್ಲಿಮಿಟೆಡ್ ಊಟ 100 ರೂಪಾಯಿ ಅಂತೂ ಬೆಂಗಳೂರಲ್ಲಿ, ಇಡೀ ಬೆಂಗಳೂರಲ್ಲಿ ಎಲ್ಲಿ ಕೊಡೋಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಹೋಗ್ಬಿಡೋ ಅಂತ ನೆಮ್ಮದಿ ಐತೆ. ಹೌದೌದು, ಪಕ್ಕ. ಅದಕ್ಕಿಂತ ಇನ್ನೂ ಚೆನ್ನಾಗೇ ಐತೆ, ಅದಕ್ಕಿಂತ ಉತ್ತಮವಾಗಿ ಐತೆ ಊಟ. ಹಾಕ್ತಾರೆ ಅನ್ಲಿಮಿಟೆಡ್ ಅನ್ನೋ ಹೊಟ್ಟೆ ತುಂಬ ಹಾಕ್ತಾರೆ. ನಮ್ಮ ಕೈಯಲ್ಲಿ ಉಣ್ಣೋಕ್ಕಾಗಲ್ಲ ಅಷ್ಟಂತ ಆಗ್ತಾ ಇದ್ದಾರೆ. ಇಲ್ಲ ಸರ್, ನಗ್ನಗ್ತಾ ಆಗ್ತಾ ಇದ್ದಾರೆ. ಓಕೆ, ಟೇಸ್ಟು ತುಂಬ ನಮ್ಮ ಮನೇಲಿ ಮಾಡ್ತಾರೆ, ಅದಕ್ಕಿಂತ ಚೆನ್ನಾಗೈತೆ ಸರ್. ಹೇಳಂಗಿಲ್ಲ ಟೇಸ್ಟ್ ಬಗ್ಗೆ. ಮೂರ್ತಿ ಅಂತ, ಕೃಷ್ಣಮೂರ್ತಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ಊಟ ಹೇಗಿತ್ತು?
ಊಟ ತುಂಬ ಚೆನ್ನಾಗಿದೆ. 100 ರೂಪಾಯಿಗೆ ಫುಲ್ ಮೀಲ್ಸ್ ಊಟ, ನಾಟಿ ಕೋಳಿ ಫಿಶ್ ತೊಗೊಳ್ಳಿ, ಫಿಶ್ ಊಟ ತೊಗೊಳ್ಳಿ, ಬೋಟಿ ಊಟ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಬಡವರ ಬಾದಾಮಿ ಅಂತಾರಲ್ಲ, ಇದೇ ಒಂದು. ಯಾಕೆಂದರೆ ಇಲ್ಲಿ ನಮ್ಮ ರಾಜ್ಕುಮಾರ್ ಸಮಾಧಿ ಅಕ್ಕಪಕ್ಕ ಎಲ್ಲ ಮಧ್ಯಾಹ್ನದ ಊಟ ಹೋಟ್ಲಿಗೆ ಬರೋದು ಜನ, ಮನೆಗೆ ಹೋಗೋಲ್ಲ. ಇದೇ ಊಟ ಬೇರೆ ಹೋಟ್ಲಲ್ಲಿ ಮಾಡ್ತೀನಿ ಅಂದರೆ 250 ರೂಪಾಯಿ ಕಮ್ಮಿ ಇರಲ್ಲ. ದಯಮಾಡಿ ಎಲ್ಲ ಬಂದು ಇಲ್ಲಿ ಊಟ ಮಾಡಿ. ಸರ್, ನಾನು ಇಲ್ಲೇ ಪಕ್ಕದಲ್ಲಿ ರೈಲ್ ಎಕ್ಸ್ಟ್ ಆಫೀಸ್ ಇದೆ 7th ಕ್ಲಾಸಲ್ಲಿ. ನಾನು ಯೂಟ್ಯೂಬಲ್ಲಿ ನೋಡಿ ಮೊನ್ನೆ ಇವತ್ತು ಬಂದಿದ್ದೀನಿ. ನೀವು ಯೂಟ್ಯೂಬಲ್ಲಿ ನೋಡೇ ಬಂದಿದ್ದು ಇವತ್ತು, ಫಸ್ಟ್ ಟೈಮ್ ಬಂದಿದ್ದೀನಿ. ನಾನು 30 ವರ್ಷದಿಂದ ಇಲ್ಲೇ ಪಕ್ಕದಲ್ಲಿರೋದು. ಅನ್ಲಿಮಿಟೆಡ್ ಅಂತ ಹೌದೌದು, ಅದು ಚೆಕ್ ಮಾಡೋಣ ಅಂತ ಬಂದೆ. ತುಂಬ ಚೆನ್ನಾಗಿದೆ. ಇವತ್ತು ನಾನು ಕೂಡ ಊಟ ಮಾಡಿದೆ. ಒಂದು ಮೀನು ಊಟ, ಮುದ್ದೆ ತೊಗೊಂಡೆ, ರೈಸ್ ತೊಗೊಂಡೆ, ಜೊತೆಗೆ ನಾಟಿ ಕೋಳಿ ಹಾಫ್ ತೊಗೊಂಡೆ. ತುಂಬ ಚೆನ್ನಾಗಿದೆ ಊಟ, ತುಂಬ ಚೆನ್ನಾಗಿದೆ. ಎಲ್ಲ ಬಂದು ಊಟ ಮಾಡಿ. ನಿಮ್ಮ ದುಡ್ಡಿಗೇನು ಮೋಸ ಇಲ್ಲ. ಅಲ್ಲಿ ಇಲ್ಲಿ ಹೋಗಿ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ತುಂಬ ಚೆನ್ನಾಗಿ ಮನೇಲಿ ಮಾಡ್ದಂಗೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಬಂದು ಊಟ ಮಾಡಿ. ಮುಕುಂದ್ ನಾಗಮಂಗಲ ನನ್ನ ಹೆಸರು. ಹೇಳಿ ಸರ್, ಊಟ ಎಲ್ಲ ಹೇಗಿತ್ತು? ಸರ್, ಊಟ ಎಲ್ಲ ತುಂಬ ಚೆನ್ನಾಗಿದೆ. ಮುದ್ದೆ ಊಟ ಕೊಡ್ತಾರೆ, ಜೊತೆಗೆ ರೈಸ್ ಅನ್ಲಿಮಿಟೆಡ್ ಕೊಡ್ತಾರೆ. ಟೇಸ್ಟು ಚೆನ್ನಾಗಿದೆ, ನಾಟಿ ಸ್ಟೈಲು, ಮತ್ತು ಒಳ್ಳೆ ರುಚಿಯಾಗಿ. ಮತ್ತು ಇದು ಕಿಚನ್ ಎಲ್ಲ ನೋಡಿದೆ, ಕಿಚನ್ ತುಂಬ ಹೈಜಿನಿಕ್ಕಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬಡಿಸೋ ಅಂಥವ್ರು ಮತ್ತು ಸಪ್ಲೈ ಮಾಡೋವಂಥವ್ರು ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದ್ದಾರೆ. ಆದ್ದರಿಂದ ಇಲ್ಲಿ ಮಿಡ್ಲ್ ಕ್ಲಾಸ್ ಜನಗಳು ಜಾಸ್ತಿ ಇರೋವಂಥ ಏರಿಯಾ ಇದು. ರಾಜ್ಕುಮಾರ್ ಸಮಾಧಿ ಸರೌಂಡಿಂಗು ಎಲ್ಲ ಡ್ರೈವರ್ಸು, ಲೇಬರ್ಸು, ಈ ಥರ ಇರೋವಂಥ ಜನ. ಸರ್, ಅನ್ಲಿಮಿಟೆಡ್ ಬಂದುಬಿಟ್ಟು ನಿಮಗೆ ರೈಸು, ಅನ್ಲಿಮಿಟೆಡ್ ರೈಸು, ಮತ್ತು ಸಾಂಬಾರು ಅನ್ಲಿಮಿಟೆಡ್, ಶೇರ್ವಾ ಸಾಂಬಾರು ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಚಿಕನ್ ಎಲ್ಲ ತುಂಬ ಸ್ಪೈಸಿಯಾಗಿದೆ, ಟೇಸ್ಟಿಯಾಗಿದೆ. ಒಳ್ಳೆ ಮಸಾಲ, ಅವರು ಹೋಮ್ ಮೇಡ್ ಅನಿಸುತ್ತೆ. ಒಳ್ಳೆ ಮಸಾಲ ಹಾಕಿಬಿಟ್ಟು ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಹಾಂ ಸರ್, ನಾನು ಈ ಏರಿಯಾದಲ್ಲೇ ಸರೌಂಡಿಂಗಲ್ಲೇ ನಮ್ಮದು ವರ್ಕ್ ಇರೋದು. ನಾನು ರೆಗ್ಯುಲರಾಗಿ ಇಲ್ಲೇ ಓಡಾಡ್ತೀನಿ. ಮತ್ತು ಇಲ್ಲಿ ಓಡಾಡ್ಬೇಕಾದ್ರೆ ಇಲ್ಲಿ ಬೋರ್ಡ್ ನೋಡಿದ್ರೆ ಇಲ್ಲಿ ಅನ್ಲಿಮಿಟೆಡ್ ಮೀಲ್ಸು, ನವೀನ್ ನಾಟಿ ಸ್ಟೈಲ್ ಮಿಲ್ಟ್ರಿ ಹೋಟೆಲ್ ಅಂತ ಹಾಕಿದ್ರು ಬೋರ್ಡು. ಆ ಬೋರ್ಡ್ ನೋಡಿ ಬರೋದ್ರಿಂದ ಅಲ್ಲಿ 100 ರೂಪೀಸ್ ತುಂಬ ಹೈಲೈಟ್ ಮಾಡಿದ್ದಾರೆ ದೊಡ್ಡದಾಗಿ. ಅದನ್ನು ನೋಡೇ ಬರ್ತಾರೆ ಜನ. 100 ರೂಪೀಸ್ಗೆ ವರ್ತು ಸರ್. ಇವಾಗ ನೀವು ಬೇರೆ ಕಡೆ ಹೋದರೆ ಆ ಪ್ರೈಸ್ ತೊಗೊಂಡ್ರೆ 30 ರೂಪಾಯಿ ತೊಗೊಳ್ತಾರೆ. ಒಂದು ಮುದ್ದೆ ಅಂದರೆ 20 ರೂಪಾಯಿ ತೊಗೊಳ್ತಾರೆ, 50 ರೂಪಾಯಿ ಆಯಿತು. ಮತ್ತು ಬೇರೆ ಅನ್ಲಿಮಿಟೆಡ್ ರೈಸ್ ಸಿಗೋದಿಲ್ಲ. ಮತ್ತು ಜೊತೆಗೆ ಚಿಕನ್ ಕೊಡ್ತಾರೆ, ಚಿಕನ್ ಸಿಗುತ್ತೆ 100 ರೂಪಾಯಿಗೆ. ಚಿಕನ್ನು, ರೈಸು, ಮುದ್ದೆ, ಅನ್ಲಿಮಿಟೆಡ್ ಶೇರ್ವಾ, ಅನ್ಲಿಮಿಟೆಡ್ ರೈಸ್ ಸಿಗೋದ್ರಿಂದ ಎಲ್ಲ ಜನ ತುಂಬ ಇಷ್ಟಪಡ್ತಾರೆ. ಮತ್ತು ಬೇರೆ ಕಡೆ ಹೋದರೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಇದೇ ಟೇಸ್ಟು ಅಥವಾ ಇಷ್ಟೇ ಕ್ವಾಂಟಿಟೀಸ್ನ ತುಂಬ ಜಾಸ್ತಿ ಅಮೌಂಟ್ ಕೊಟ್ಟು ತೊಗೋಬೇಕಾಗುತ್ತೆ. ಆದರೆ ಇಲ್ಲಿ ಅದು ಒಂದು ಅಮೌಂಟ್ಗೆ ಎಲ್ಲ ಕಾಂಬೋದಲ್ಲಿ ಸಿಗುತ್ತೆ. ವಿತ್ ಅನ್ಲಿಮಿಟೆಡ್ ಸಿಗೋದ್ರಿಂದ ಇವನ್ ಕೆಲವ್ರಿಗೆ ಸಾಕಾಗೋದಿಲ್ಲ ರೈಸು, ಅಂಥವರು ಎಕ್ಸ್ಟ್ರಾ ಕೇಳಿ ಹಾಕಿಸ್ಕೋಬೋದು. ಎಕ್ಸ್ಟ್ರಾ ಕೇಳಿದ್ರೆ ಅವರು ಖುಷಿಯಾಗೇ ಬಡಿಸ್ತಾರೆ. ಸೋಮಶೇಖರ್ ಅಂತ.